ಸ್ಮಾರ್ಟ್ ಸಿಟಿ ಬೆಳಗಾವಿಯ ಸುಭಾಷ್ ನಗರದ ನಿವಾಸಿಗಳ ಪಾಲಿಗೆ ಎಲ್&ಟಿ ಕಂಪನಿ ಈಗ ಶಾಪವಾಗಿ ಪರಿಣಮಿಸಿದೆ. ಒಳಚರಂಡಿ ಕಾಮಗಾರಿಕೆ ಹೆಸರಿನಲ್ಲಿ ಅಗೆದು ಕೈ ತೊಳೆದುಕೊಂಡಿರುವ ಕಂಪನಿಯ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಅತ್ತ ಕುಡಿಯುವ ನೀರಿಲ್ಲ, ಇತ್ತ ಓಡಾಡಲು ರಸ್ತೆಯೂ ಇಲ್ಲ ಎನ್ನುವಂತಾಗಿರುವ ಇಲ್ಲಿನ ಪರಿಸ್ಥಿತಿಯ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಳಗಾವಿ ನಗರದ ಮಹಾನಗರ ಪಾಲಿಕೆ ಹಿಂಭಾಗದಲ್ಲಿರುವ ಸುಭಾಷ್ ನಗರದಲ್ಲಿ ಎಲ್&ಟಿ ಕಂಪನಿಯ ಕಾಮಗಾರಿಕೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 8 ದಿನಗಳಿಂದ ಒಳಚರಂಡಿ ಪೈಪ್ಲೈನ್ ಅಳವಡಿಸಲು ರಸ್ತೆಯನ್ನ ಅಗೆದಿರುವ ಕಂಪನಿ ಕಾಮಗಾರಿಕೆಯನ್ನ ಪೂರ್ಣಗೊಳಿಸದೆ ಹಾಗೆ ಬಿಟ್ಟು ಹೋಗಿದೆ. ಅಗೆಯುವ ಭರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಒಡೆದು ಹೋಗಿದ್ದು, ಕಳೆದ 1 ವಾರದಿಂದ ಇಡೀ ಬಡಾವಣೆಗೆ ನೀರಿನ ಪೂರೈಕೆ ಸ್ಥಗಿತಗೊಂಡಿದೆ. ಬೇಸಿಗೆಯ ಆರಂಭದಲ್ಲಿ ಹನಿ ನೀರಿಗೂ ಪರದಾಡುವಂತಾಗಿರುವುದು ಜನರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ಇನ್ನು ರಸ್ತೆಯ ಮಧ್ಯದಲ್ಲಿ ಬೃಹತ್ ಗುಂಡಿಗಳು ಅಗೆದಿರುವುದರಿಂದ ವೃದ್ಧರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಓಡಾಡಲು ಹರಸಾಹಸ ಪಡುತ್ತಿದ್ದಾರೆ. ಪ್ರಸ್ತುತ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಿದ್ದು, ಗುಂಡಿಗಳಿಂದ ಕೂಡಿದ ಈ ರಸ್ತೆಯಲ್ಲಿ ಸಂಚರಿಸುವಾಗ ಅನಾಹುತ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಸಂಬಂಧಪಟ್ಟ ಎಲ್&ಟಿ ಅಧಿಕಾರಿಗಳಿಗೆ ಹಾಗೂ ಪಾಲಿಕೆ ಸಿಬ್ಬಂದಿಗಳಿಗೆ ಎಷ್ಟೇ ಕರೆ ಮಾಡಿದರೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ. ಕಾಮಗಾರಿಕೆಯನ್ನ ತಕ್ಷಣವೇ ಪೂರ್ಣಗೊಳಿಸಿ ರಸ್ತೆಯನ್ನ ಮೊದಲಿನಂತೆ ಸುಸ್ಥಿತಿಗೆ ತರಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಸುಭಾಷ್ ನಗರದ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. सुभाष नगर सर क्या प्रॉब्लम है मैडम? ये सर ड्रेनेज के पाइप खुद को गई ना, भाने आते न काट दे सब, नल्ला के पाइप तोड़ गई। कितने दिन काम चलेगा? इधर 8 दिन हुआ तो काम चालू होकर छोड़ को जाके छोड़ाई। इधर है तो 10 घर, हाँ 10-12 घर है अंदर। हाँ तो नहीं देखो तो यहाँ अंदर आए थे समय, देखो यहाँ देखो यहाँ का गाड़ को दिखाओ। हाँ बोलो सर, आदमी जरा उम्र वाले आने जाने की तकलीफ हो रहा है उनको। बच्चे स्कूल से बहुत प्रॉब्लम से ले लेके जा रहे हैं। एग्जाम है बच्चों के पढ़ने को करने को, ये पाइप कट्ठर नहीं है, देखो ये जोड़ जोड़ को जा रही। कितने दिन अभी चालू है नहीं, 13 दिन है। देखो करे रमजान में जो स्टार्ट करे सर, जरा क्या है खत्म करने का तो जी सर, आने जाने में बहुत प्रॉब्लम हो रहा है। रोड बनाने का क्या करने का क्या है, इसको खत्म कर दो, अच्छा लेवल नहीं तो भी हमें बोले कब तक ये तुम्हारी मट्टी तो इधर की जरा साइड में निकालो, आने जाने को अच्छा होता है इधर पर। वो भी क्या अभी ये कर रहे नहीं देखो। कॉर्पोरेटर क्या हाँ हूँ ऐसा आते हैं यहाँ पे बोल को ये करते हैं, दिखाते हैं, करते हैं, बोल जाते हैं। अब ये 30वीं से कैसा जाना, देखो बच्चे हो, वो बच्चे देखो उधर ये देखो तुम्हें देखो ये कितना खोदेंगे, उनके पानी के पाइप आए हुए नींद में रहते हैं बच्चे, सुबह सुबह जाते हैं, कैसा पढ़ेंगे जाने तो क्या का? करने का। नहीं तो तब तक इधर की तुम्हें मट्टी ने जरा हटा के यहाँ रोड जरा ये करना नहीं, आने की यहाँ अच्छा होता। और पाइप आने उधर तरफ से है, उधर बच्चे जाते हैं, पानी छोटे भी इधर कम मिले, बच्चे हम जाते हैं। टाकी भी भरी नहीं हमारी। पानी भी मिला नहीं कल। ಸುಭಾಷ್ ನಗರದಲ್ಲಿ ಬ್ಯಾಕ್ ಸೈಡ್ ಆಫ್ ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಏನಿದೆ ಅದ್ ಗೇಟ್ ಹಿಂಭಾಗದಲ್ಲಿನ ಇದ ಒಂದ್ ಹಡ್ ಹೋಗಿದಾರು, ಡ್ರೈನೇಜ್ ಲೈನ್ ಹಡ್ ಹೋಗಿದಾರು. ಆಮೇಲೆ ಸೀನಿಯರ್ ಸಿಟಿಜನ್ ಗೆ ಹೋಗೋದು ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಆದ್ರೆ ತೊಂದರೆ ಆದ್ರೆ ಯಾರು ಜೀವ ಹೋದ್ರೆ ಯಾರು ಅದಕ್ಕೆ ಹೊಣೆ ಅಂತ ನಾವು ಇಲ್ಲಿ ಕೇಳಿಕೊಳ್ಳುತ್ತೇವೆ. ನಾವು ಸುಭಾಷ್ ನಗರದ ರಹವಾಸಿ ಮತ್ತು ಇಲ್ಲಿ ಏನ ನೀರಿಂದ ಕನೆಕ್ಷನ್ ಇದೆ, ಸುಮಾರು ದಿವಸಲೇ ಆಯ್ತು ಈಗ ಡಿಸ್ಕನೆಕ್ಟ್ ಆಗಿ. ಆದ್ರೂ ಇಲ್ಲಿ ಯಾರು ಬಂದು ನೋಡ್ತಾ ಇಲ್ಲ. ಹಿಡಿದವ್ರು ಕಾಲ್ ಮಾಡ್ತಾ ಇದ್ದೇವೆ ನಾವು ಅವ್ರಿಗೆ, ಆದ್ರೂ ಅವ್ರು ನಮ್ಗೆ ಏನ್ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ನಾವು ಅವರಲ್ಲಿ ಏನ್ ಕೇಳ್ತಾ ಇದೆ ಅಂದ್ರೆ, ನಮ್ದು ಏನ್ ಕೆಲ್ಸ ಇದೆ ಅದ ಸರಿಪಡಿಸಬೇಕು. ಮೊದ್ಲು ಅವ್ರದ್ದು ಏನ್ ಕೆಲ್ಸ ಇದೆ, ಅವ್ರ ಫಂಡ್ ಏನಿದೆ ಅವ್ರು ಮಾಡ್ಲಿ, ನಾವು ಅಡ್ಡಿ ಪಡಂಗಿಲ್ಲ. ಮೊದ್ಲು ಹೆಂಗಿತ್ತು ಆ ರೀತಿ ಮಾಡ್ಬೇಕು ಮತ್ತು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ಬೇಕಂದು ತಮ್ಮಲ್ಲಿ ವಿನಂತಿಗೊಳಿಸುತ್ತೇವೆ. ಏನ್ ಲೇಬರ್ ಇದೆ ಇಲ್ಲಿ, ಲೇಬರ್ ಯಾರು ಬರ್ತಾ ಇಲ್ಲ. ಒಂದ್ಸಲ ಇಲ್ಲಿ ಹಡ್ ಹೋದ್ರೆ ಒಂದ್ 5-10 ದಿವಸದ ನಂತರ ಬೇರೆ ಹೋಗ್ತಾರೆ. ಹಿಂಗಾಗಿ ಇಲ್ಲಿ ಯಾರು ನೋಡ್ತಾ ಇಲ್ಲ, ಬರೀ ಹಡ್ಡೋದು ಹೋಗುದು ಈ ಸಮಸ್ಯೆ ಆಗ್ತಾ ಇದೆ. ಸ್ವಲ್ಪ ಬಂದ ನೋಡಿ ಇಲ್ಲಿ ಏನ್ ಕೆಲಸ ಇದೆ, ಜನರಿಗೆ ಅನುಕೂಲ ಆಗ್ಬೇಕಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಿಮ್ಮ ಮಾಧ್ಯಮದ ಮುಖಾಂತರ. ನಮ್ಮ ಹೆಸರು ಸಾದಿಕ್ ನಮ್ದರ್, ಸಮಾಜ ಸೇವಕರು, ಸುಭಾಷ್ ನಗರ, ಬೆಳಗಾವಿ. ವಿನೋದ್ ಕುಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।